ಮೊದಲಿಗೆ ಬಾಣಲೆಯಲ್ಲಿ ಹಾಗಲಕಾಯಿಯನ್ನು ಹುರಿದಿಟ್ಟುಕೊಳ್ಳಬೇಕು. ಸ್ವಲ್ಪ ಎಣ್ಣೆ ಹಾಕಿ ಚೆನ್ನಾಗಿ ಹುರಿದು ಸೈಡ್ಗೆ ಇಡಬೇಕು. ಮೊದಲಿಗೆ ಬಾಣಲೆಯಲ್ಲಿ ಎಣ್ಣೆಯನ್ನು ಹಾಕಬೇಕು. ಆನಂತರ ಸಾಸಿವೆ, ಈರುಳ್ಳಿ, ಕರಿಬೇವು, ಬೆಳ್ಳುಳ್ಳಿ ಈ ಮೂರನ್ನು ಹಾಕಿ ಚೆನ್ನಾಗಿ ಬಾಡಿಸಬೇಕು. ಈರುಳ್ಳಿ ಚೆನ್ನಾಗಿ ಬಾಡಿದ ನಂತರ ಟೊಮೆಟೊವನ್ನು ಹಾಕಬೇಕು. ಸಣ್ಣಗೆ ಹೆಚ್ಚಿದಂಥ ಟೊಮೆಟೊವನ್ನು ಹಾಕಿ ಚೆನ್ನಾಗಿ ಬಾಡಿಸಬೇಕು. ಟೊಮೆಟೊ ಸಾಫ್ಟ್ ಆಗಿ ಬೇಯಲು ಸ್ವಲ್ಪ ಉಪ್ಪನ್ನು ಹಾಕಿ, ಆನಂತರ ಸ್ವಲ್ಪ ಅರಿಶಿನ, ಟೊಮೆಟೊ ಸಾಫ್ಟ್ ಆಗಿ ಬೇಯಬೇಕು. ಈಗ ಇದಕ್ಕೆ ಅಚ್ಚ ಖಾರದ ಪುಡಿ 2 ಸ್ಪೂನು, ಧನಿಯಾ ಪೌಡರ್ 1 ಸ್ಪೂನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಪ್ಲೇಟ್ ಮುಚ್ಚಿ ಸಿಮ್ಮಲ್ಲಿಡಿ. ಸ್ವಲ್ಪ ಹೊತ್ತು ಆದ ನಂತರ ಇದನ್ನು ತೆಗಿಬೇಕು. ಹಾಗಲಕಾಯಿ ಚೆನ್ನಾಗಿ ಫ್ರೈ ಆಗಿದೆ. ಹಾಗಲಕಾಯಿ ಚೆನ್ನಾಗಿ ಫ್ರೈ ಆದ ನಂತರ ಹುಣಸೆಹಣ್ಣು ಹುಳಿ, ನಿಮ್ಗೆ ಎಷ್ಟು ಬೇಕೋ ಹುಳಿಗೆ ತಕ್ಕಷ್ಟು ಹುಣಸೆಹಣ್ಣು ಹುಳಿ ಹಾಕ್ಕೊಳ್ಳಿ. ಹುಣಸೆ ಹಣ್ಣಿನ ಹುಳಿ ಹಾಕಿದ ನಂತರ ಇದಕ್ಕೆ ಒಂದು ಗ್ಲಾಸ್ ನೀರನ್ನು ಹಾಕಿ ಮುಚ್ಚಿಡಿ. ಇದು ಸ್ವಲ್ಪ ಚೆನ್ನಾಗಿ ಕುದಿಬೇಕು. ಚೆನ್ನಾಗಿ ಕುದ್ದಾದ ನಂತರ ಮುಚ್ಚಳ ಮುಚ್ಚಿಡಿ. ಹಾಗಲಕಾಯಿ ಸಾರು ರೆಡಿ ಆಗಿರುತ್ತೆ. ಬನ್ನಿ ಫ್ರೆಂಡ್ಸ್, ಇವಾಗ ಹಾಗಲಕಾಯಿ ಚೆನ್ನಾಗಿ ಬೆಂದಿದೆ. ಹಾಗಲಕಾಯಿ ಸಾರು ಆಗಿದೆ, ನೋಡೋಣ. ನೋಡಿ, ಚೆನ್ನಾಗಿ ಎಣ್ಣೆ ಬಿಟ್ಟಿದೆ. ಇವಾಗ ನಾವು ಸ್ಟವ್ ಆಫ್ ಮಾಡ್ಕೊಳ್ಳೋಣ. ನಿಮಗೆ ಇನ್ನೂ ಸ್ವಲ್ಪ ಗಟ್ಟಿಯಾಗಬೇಕಂದ್ರೆ ಗಟ್ಟಿಯಾಗೂ ಮಾಡ್ಕೊಬೋದು. ಅನಿಶಾ, ಹಾಗಲಕಾಯಿ ಹೇಗಿದೆ? ಟೇಸ್ಟ್ ಮಾಡಿ ಹೇಳು. ಚೆನ್ನಾಗಿದೆ. ಹಾಗಲಕಾಯಿ ನನ್ನ ಮಗಳ ಥರನೇ ಎಲ್ಲರೂ ಮಕ್ಕಳು ಹಾಗಲಕಾಯಿ ತಿನ್ನಿ. ಹಾಗಲಕಾಯಿ ಆರೋಗ್ಯಕ್ಕೆ ಒಳ್ಳೆಯದು. ಥ್ಯಾಂಕ್ ಯು. ಧನ್ಯವಾದಗಳು. ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಹಾಗಲಕಾಯಿ ಸಾರು ಹೇಗಿದೆ ಅಂತ.